ಹಾಯ್ ಹಲೋ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಅನ್ನೋದೊಂದು ಸಚಿಕೆನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಲೈಕನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಭೂಮಿಯ ಜಿತ್ತು ಮತ್ತೆ ಬಚ್ಚಲ್ ಮನೇಲಿ ರೊಮ್ಯಾನ್ಸ್ ಶುರು ಆಗುತ್ತೆ ಇಬ್ಬರದು ಕೂಡ. ಇದಕ್ಕಿದ್ದಂಗೆ ಆ ಶವರ್ ನೀರು ಮೈ ಮೇಲೆ ಬಿದ್ದ್ಬಿಡತ್ತೆ. ಬಿದ್ದ ತಕ್ಷಣ ಇಬ್ರು ಅಲ್ಲೇ ರೊಮ್ಯಾಂಟಿಕ್ ಮೋಡ್ನಲ್ಲಿ ಡ್ಯಾನ್ಸ್ ಮಾಡ್ತಾರೆ ಇಬ್ರು ಒಬ್ರಿಗೊಬ್ರು. ಭೂಮಿ ಅಂತೂ ಸಂಪೂರ್ಣ ತೊಯ್ದು ಹೋಯ್ತಾಳೆ. ಆ ತೊಯ್ದೋಗಿರಳ್ನ ಅವಳನ್ನ ಬಾಚಿ ಎತ್ಕೊಳ್ತಾನೆ ಅಜಿತ್. ಹಾಗೇನೆ ಹಂಗೆ ಏನು ಡ್ಯಾನ್ಸ್ ಮಾಡ್ದಂಗೆ ಆಗೋಗ್ತದೆ ಇಬ್ರು ಕೂಡ. ಒಬ್ರಿಗೊಬ್ರು ಒಂದು ಕ್ಷಣ ಮೈ ಮರ್ತು ಬಿಡ್ತಾರೆ. ಅಜಿತ್ ಮತ್ತು ಭೂಮಿ ಸ್ವಪ್ನ ಲೋಕದಲ್ಲಿ ವಿಹರಿಸ್ತಾ ಹೋಯ್ತಾರೆ, ಕನಸಿನ ಲೋಕದಲ್ಲಿ ಇಬ್ರು ಕೂಡ. ಅಂತ ರೊಮ್ಯಾಂಟಿಕ್ ಮೂಡ್ ನಲ್ಲಿ ಇರ್ತಾರೆ. ಆ ರೊಮ್ಯಾಂಟಿಕ್ ಮೂಡ್ ಇಂದ ಸ್ವಲ್ಪ ಹೊತ್ತು ಈಚೆಗೆ ಬಂದ ಮೇಲೆ ಭೂಮಿ ಕೂದಲುರ್ಸ್ಕೊಳಕ್ಕೆ ಅಂತ ಆಚೆಗೆ ಬರ್ತಾಳೆ. ಫಸ್ಟ್ ರೂಮಿಗೆ ಬಚ್ಚಲ್ ಮನೆಯಿಂದ ಬಾತ್ರೂಮಿಂದ ಆಚೆಗೆ ಬರ್ತಿದ್ದಾಗೇನೆ ಇಲ್ಲಿ ಅಂಜು ಬರ್ತಾಳೆ. ಅಂಜು ಬಂದ್ಬಿಟ್ಟು ಅಜಿತ್ ಇಲ್ಲಿ ಬಚ್ಚಲ್ ಮನೆಯಿಂದ ಕೂಗ್ತಾ ಇರ್ತಾನೆ, ಆಯ್ತಾ ಭೂಮಿ, ಆಯ್ತಾ ನಿಂದೆಲ್ಲ ಆಯ್ತಾ ಅಂತ ಹೇಳಿ. ಇದನ್ನು ಕೇಳಿಸ್ಕೊಂಡು ಅಂಜು ಬಂದು ಪರೀಕ್ಷೆ ಮಾಡೋಕೆ ಎಲ್ಲ ಗಂಡ ಹೇಳ್ತಿ ಅವ್ನ ಯಾಕೆ ಕೂಗ್ಕೊಳ್ತಾ ಇದ್ದಾನೆ ಬಚ್ಚಲ್ ಮನೆಯಿಂದ, ಇವ್ಳು ಯಾಕೆ ಒಬ್ಳೆ ತಲೆ ಉರ್ಸ್ಕೊಳ್ತಾ ಇದ್ದಾಳೆ, ಕೂದಲು ಉರ್ಸ್ಕೊಳ್ತಾ ಇದ್ದಾಳೆ, ಗಂಡ ಇಲ್ಲೇ ಇರ್ಬೇಕಲ್ವಾ ಅಂತ ಹೇಳಿ. ಕೆಲವೊಂದು ಹೆಣ್ಮಕ್ಳು ಎಷ್ಟೇ ಇದಿದ್ರು ಕೂಡ ಹಂಚ್ಕೊಳ್ಳೋದು ಉಂಟು. ಎಷ್ಟು ವರ್ಷಗಳ ದಾಂಪತ್ಯ ಇದ್ರೂ ಕೂಡ ಹಾಗ ಅನ್ಕೋಬೋದಿತ್ತು. ಆದ್ರೆ ಅಂಜು ಆತರ, ಯಾಕೆಂದ್ರೆ ಇವ್ರದ್ದು ಏನಾದ್ರೂ ಮಾಡಿ ಭೂಮಿನ ಅಜಿತನ ಬೇರೆ ಮಾಡ್ಬೇಕು ಅನ್ನೋ ಚಟಾಪಟಿ ನಡೀತಾ ಇರ್ತದೆ. ಇದ್ರಲ್ಲಿ ಇದು ಸಿಕ್ಕಾಕೊಳ್ಳಿ ಅಂತ ಹೇಳಿ ಬರ್ತಾಳೆ. ಆದ್ರೆ ನಿರಾಸೆಯಾಗಿ ಹೋಗ್ತಾಳೆ. ಅಜಿತ್ ಆ ಕ್ಷಣ ಓಡ್ ಬಂದು ಭೂಮಿನ ಹಪ್ಕೊಳ್ತಿದ್ದಾಗನೇ ನೋಡ್ಲಾರ್ದಲೇ ಹೋಗ್ತಾಳೆ. ಹೋದ್ಮೇಲೆ ಇಲ್ಲಿ ಒಂದು ದೊಡ್ಡ ಡ್ರಾಮನೇ ಶುರುವಾಗುತ್ತೆ. ಈ ಪಾಪಿ ಅಶ್ವಿನಿನ ಗಂಡವ್ರು ಬರ್ತಾರೆ ನೋಡೋಕೆ ಅಂತ ಹೇಳಿ. ಶ್ರವಣ್ ಸಂಗೀತ ಹೇಳ್ತಾರೆ, ಸಂಗೀತ ಅವ್ರು ಕರ್ಕೊ ಬಂದ್ರೆ ಇಲ್ಲೆಲ್ಲ ನೋಡಿದ್ದೆಲ್ಲ ಆಗುತ್ತೆ. ಆದ್ಮೇಲೆ ಹುಡುಗನ್ನ ಮಾತಾಡ್ಬೇಕು ಅಂತ ಹೇಳಿ ಹೋದ್ರೆ ಹುಡುಗನ್ಗೆ ಆದರ್ಶ ಅಂತ ಹೇಳಿ ಹುಡುಗನ ಹೆಸರು ಅಂತ ಹೇಳಿ ಅಲ್ಲಿ ಪರಿಚಯ ಮಾಡ್ಕೊಡ್ತಾರೆ. ಅವ್ನಿಗೆ ಗನ್ ತೋರಿಸ್ಬಿಡ್ತಾಳೆ ಪಾಪಿ. ಗನ್ ತೋರಿಸ್ಬಿಟ್ಟು ನಾನು ಹೇಳ್ದಾಗ ಕೇಳ್ಬೇಕು, ನೀನು ಮದ್ವೆ ಒಪ್ಪಿಗೆ ಇಲ್ಲ ಅಂತ ಹೇಳ್ಬೇಕು. ಅದಕ್ಕೆ ಅವನ ಆದರ್ಶ ಕೇಳ್ತಾನೆ, ಯಾಕಂಗಂತ ಹೇಳ್ತಾ ಇದೀಯಾ? ಅದಕ್ಕೆ ಇವಳು ಅಂತೇಳಿ, ಅಶ್ವಿನಿ ನಿನಗೆ ಹಿಂದಿಂದ ಮುಂದಿಂದ ಪುರಾಣಗಳು ಬೇಕಿಲ್ಲ, ನಾನು ಹೇಳ್ದಂಗೆ ಕೇಳು ಅಷ್ಟೇ, ಇಷ್ಟ ಇಲ್ಲ ಅಂತ ಹೇಳ್ಬೇಕು, ಇಲ್ಲ ಅಂದ್ರೆ ನಿನ್ ಕತೆ ಮುಗೀತು ಅಂತ ತಿಳ್ಕೊಂತೇಳಿ ಗನ್ ಹಿಡ್ಕೊಬಿಡ್ತಾಳ ಅವನ ಕಡೆಗೆ. ಪಾಪ ಅವನು ಎದ್ರಕೊಂಡು ಬಂದ್ಬಿಡ್ತಾನೆ. ಬಂದ ತಕ್ಷಣ ಶ್ರವಣ ಕೇಳಿದ್ಮೇಲೆ ಅದಕ್ಕೆ ಇವಳು ಪಾಪಿ ಅಲ್ಲಿ ನನ್ಗೆ ಇಷ್ಟ ಅಪ್ಪ, ನೀವು ಹೇಗೆ ಹೇಳಿದ್ರೆ ಹಾಗೆ ಅಂತ ನಾಟಕ ಶುರು ಮಾಡ್ತಾಳೆ. ಸರಿ ಎಲ್ಲ ನೀನು ಎಂಗೇಜ್ಮೆಂಟ್ ಶುರು ಮಾಡೋಣ, ಎಂಗೇಜ್ಮೆಂಟ್ ಡೇಟ್ ಎಲ್ಲ ಹಾಕೋಣ ಅಂತ ಹೇಳಿ ಅಂದಾಗ ಅವನ್ ಪಾಪ ಹುಡುಗ ಬೆದರ್ಸಿರ್ತಾಳಲ್ಲ, ಇಲ್ಲ ನನಗೆ ಬೇಡ. ಯಾಕೆ ಬೇಡ ಅಂತ ಶ್ರವಣ್ ಕೇಳಿದಾಗ, ಇಲ್ಲ ಇವ್ರು ಸಾಫ್ಟ್, ನನಗೆ ಮನೆಯಲ್ಲಿ ಇರ್ತೀನಿ ಅಂತ ಹೇಳ್ತಾರೆ ಅವರು, ನನ್ನ ಬಿಸ್ನೆಸ್ಸಿಗೆ ಹೆಲ್ಪ್ ಮಾಡೋ ಅಂತ ಹುಡುಗಿ ಬೇಕಾಗಿ. ಅದಕ್ಕೆ ಶ್ರವಣ್ ಬಂದ್ಬಿಟ್ಟು ನಿಜಾನೇ ಅಂತ ತಿಳ್ಕೊಂಡು, ಅಲ್ಲಮ್ಮ ಬೇಸರ ಮಾಡ್ಕೋಬೇಡ ಅವ್ನು ಅಂದಿದ್ದಕ್ಕೆ ಅಂತ ಹೇಳಿ ಹೇಳ್ತಾರೆ. ಈ ಕಡೆ ಭೂಮಿ ಮತ್ತೆ ಅಜಿತ್ತು ಆ ರೂಮ್ ನಲ್ಲಿ ತೊಯ್ದೋಗಿರ್ತಾರೆ. ಇವರಿಬ್ರು ಕೂಡ ಬಂದ ಮೇಲೆ ಆಚೆಗೆ ಬಂದ್ಮೇಲೆ ಪಾಪ ಇವಳು ಪಾಡ್ಗಳು ಕೂದ್ಲೋರ್ಸ್ಕೊತಿದ್ರೆ, ಇವಳು ಅಂಜನ ಬಂದ್ಬಿಟ್ಟು ಯಾಕೆ ಕೂಗ್ತಾ ಇದೀಯಾ ಅಜಿತನ್ನ ಅಂದಾಗ, ಅಜಿತ್ ಒಳಗಡೆಯಿಂದ ಕೂಗ್ತಾ ಇದ್ದಾನೆ ಅಂತ ಕೇಳ್ತಾಳೆ. ಏನಿಲ್ವಲ್ಲ ಹಾಗೇನಿಲ್ವಲ್ಲ ಅಂತ ಹೇಳ್ತಾರೆ. ಅಲ್ಲಿಗೆ ಪ್ಯಾಚಪ್ ಮಾಡ್ಬಿಡ್ತಾನೆ ಅಜಿತ್. ಈಚೆ ಬಂದ್ಬಿಟ್ಟು ಭೂಮಿ ಜೊತೆ ಇದ್ದು ಈ ರೂಮ್ ನಲ್ಲಿ 3 ಡಿಸ್ಕಸ್ ಶುರು ಮಾಡ್ತಾರೆ. ದೇವಿಯಾನಿ ಬಹಳ ಮೆಚ್ಕೊಳ್ತಾಳೆ, ನಿಜ ನೀನು ಶ್ರವಣ್ ಜೊತೆ ಹೀಗೇನೆ ಮೇಂಟೈನ್ ಮಾಡು, ನೀನು ಒಳ್ಳೆ ಕೆಲಸ ಮಾಡಿದೆ, ನಾನು ಎಲ್ಲಿ ಒಪ್ಕೊಬಿಡ್ತೀಯ ಅಂತ ತಿಳ್ಕೊಂಡಿದ್ದೆ. ಅದಕ್ಕೆ ಹೇಳ್ತಾಳೆ ಅವಳು ಅಶ್ವಿನಿ, ಎಲ್ಲಾದ್ರೂ ಉಂಟಾ ಮೇಡಮ್ ಹಾಗೆ? ಖಂಡಿತ ಇಲ್ಲ, ನಾನು ಒಪ್ಕೊಳ್ಳೋದಿಲ್ಲ. ನೀವ್ ಹೇಳಿದ್ರಲ್ಲ, ನಿಮ್ ಮಾತಿಗೆ ನಾನು ತಪ್ಪಲ್ಲ, ಸುಮ್ಮನಿರಿ. ಅದಕ್ಕೆ ದೇವಿಯಾನಿ ಹೇಳ್ತಾಳೆ, ಹೀಗೆ ಮುಂದುವರಿ, ಶ್ರವಣನ್ಗೆ ಯಾವುದೇ ಕಾರಣಕ್ಕೂ ಕೂಡ ಅನುಮಾನ ಬರಬಾರ್ದು. ಅದಕ್ಕೆ ಅಷ್ಟಲ್ಲ ಅಂಜು, ಅಮ್ಮ ಇವತ್ತೊಂದು ಘಟನೆ ನಡೀತಮ್ಮ, ಭೂಮಿ ಅಜಿತ ಬಚ್ಚಲ ಮನೆಯಲ್ಲಿ ಅಂತ ರೊಮ್ಯಾಂಟಿಕ್ ಸೀನ್ ಎಲ್ಲ ವಿವರಿಸ್ಬಿಡ್ತಾಳೆ. ಅದಕ್ಕೆ ಇವಳು ಅಂತಾಳೆ, ಅಷ್ಟು ನೀನ್ ಯಾಕೆ ಹೋಗ್ಬೇಕಿತ್ತು ಅಲ್ಲಿಗೆ, ಅಸಹ್ಯ, ಹೇಳ್ಬೇಡ ಸುಮ್ಮನಿರು ಅಂತ ಹೇಳ್ತಾಳೆ. ಅದಕ್ಕೆ ಇಲ್ಲ ಫಸ್ಟ್ ಕೇಳಿ ಅಂತ ಹೇಳಿ ಎಲ್ಲ ವಿವರಿಸಿ ಹೇಳ್ಬಿಟ್ಟು, ಅಲ್ಲ ನಿಜವಾದ ಗಂಡ ಹೆಂಡತಿ ಆಗಿದೆ, ಇಬ್ರು ಕೂಡ ಬಾತ್ರೂಮ್ ಆಗ್ಲಿ ರೂಮ್ ಆಗ್ಲಿ ಜೊತೆನಲ್ಲೇ ಇರ್ಬೇಕಲ್ವಾ. ಇವನ್ ಬಾತ್ರೂಮ್ ಅಲ್ಲಿ ಇದ್ದಾನೆ, ಇವಳು ಇಲ್ಲಿ ಕೂದ್ಲೋಸ್ಕೊಳ್ತಾ ಇದ್ದಾಳೆ, ಕೂಗ್ಕೊತಾ ಇದ್ರು ಇಬ್ರು ಪರಸ್ಪರ ಒಬ್ರಿಗೊಬ್ರು. ಅದ್ಯಾಕೆ ಅಂದಾಗ ದೇವೇನಿ ಖುಷಿ ಆಗ್ಬಿಡುತ್ತೆ. ಇಲ್ಲ ಇದು ಖಂಡಿತ ಏನೂ ಇದೆ, ಹೇಗಾದ್ರೂ ಮಾಡಿ ಕಂಡುಹಿಡಿಬೇಕಲ್ಲ, ಇದು ಏನ್ ಮಾಡೋದು ಅಂದಾಗ ಪಾಪಿ ಇವಳು ಅಶ್ವಿನಿ, ನೀನ್ ಯಾಕೆ ಕೊರಿ ಮಾಡ್ತೀರಾ, ಈಗೇನ್ ಟೆಕ್ನಾಲಜಿ ಬಹಳ ಮುಂದುವರೆದಿದೆ, ಏನೋ ಮಾಡಿದ್ರ ಇದ್ ಬಿಡಿ ಅಂತ ಹೇಳ್ತಾಳೆ. ಆದ್ರೆ ಇವ್ರು ಏನೋ ಮಾಡಕ್ ಹೋದ್ರು ಕೂಡ ಜೋಗ್ತಿಯಮ್ಮ ಆಶೀರ್ವಾದ ಇದ್ದೇ ಇದೆ. ಅವ್ರು ಹೇಳ್ದಂತೆ ಇವ್ರನ್ನ ದೂರ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕೆಂದ್ರೆ ಹಿಂದೆನೆ ನಾವು ನೋಡಿದ್ದೇವೆ,
ದೇವಯಾನಿ ಸುಳ್ಳು ಹೇಳ್ಬಿಟ್ಟು ಪಾಪ ಅವಳನ್ನ ಭೂಮಿನ ಅವ್ರ ಅಪ್ಪನ ಮನೆಗೆ ಕಳಿಸ್ತಾಳೆ. ಅವ್ರ ಅಪ್ಪನ ಮನೆಗೆ ಯಾವಾಗ ಅವಳು ಈ ಲಾಡ್ಜಲ್ಲಿ ಸಿಕ್ಕಾಕೊಂಡಾಗ ಸುಳ್ಳೆ ಹೇಳಿ ಹೀಗೆ ದೂರ ಮಾಡೋಣ ಅಂತೇಳಿ ಆಗ್ಲೂ ಕೂಡ ಅಲ್ಲಿಂದ ಮನೆಗೆ ಬಂದು ಒಂದಾಗ್ತಾರೆ ಭೂಮಿ ಅಜಿತ. ಹಾಗೇನೆ ಅವ್ರು ಏನೇ ದೂರ ಮಾಡಕ್ ಹೋದ್ರು ಕೂಡ ಹರಕ್ಷಣ ಅಷ್ಟೇ, ಆದ್ರೆ ಮತ್ತೊಮ್ಮೆ ಒಂದಾಗ್ಬಿಡ್ತಾರೆ. ಅಂತಹ ನಿಜವಾದಂತಹ ಗಂಡ ಹೆಂಡತಿ ಇವರಿಬ್ರು ಕೂಡ ಅನ್ನೋದನ್ನ ಸಾಬೀತುಪಡಿಸೋಗಿದ್ದಾರೆ ಜೋಗ್ತಿಯಮ್ಮ. ಅದೇ ರೀತಿನಲ್ಲಿ ನಡೀತಕ್ಕಂಥದ್ದು ಇವರ ಪ್ಲಾನ್ ಯಾವುದು ಕೂಡ ಸಕ್ಸಸ್ ಆಗೋದಿಲ್ಲ, ಸುಮ್ಮನೆ ಮಾಡ್ಬೇಕಷ್ಟೇ ಪ್ಲಾನ್. ಅಂತೂ ಇಂತೂ ಎಲ್ಲ ಸೇರಿ ಖತರ್ನಾಕ್ ಪ್ಲಾನ್ ಮಾಡ್ತಾ ಇದಾರೆ. ಅದರಲ್ಲಿ ಸಿಕ್ಕಾಕೊಳ್ಳದೆ ಇವರೊಬ್ಬರ ದಾಂಪತ್ಯ ಅನ್ಯೋನ್ಯವಾಗಿ ಸಾಗ್ಲಿ ಅಂತ ಹೇಳಿ ಆಶಿಸೋಣ. ಯಾವಾಗ ಈ ಖತರ್ನಾಕ್ ಅಂಜನ ರೂಮಲ್ಲೇ ಬಂದು ನಿಂತ್ಕೊಬಿಡ್ತಾಳೋ ಆಗ ಇಮ್ಮಿಡಿಯೇಟ್ ಆಗಿ ಭೂಮಿ ಹೋಗಿ ಬಚ್ಚಲ ಮನೆ ಬಾಗಿಲು ತೆಗೆದು ಬಿಡ್ತಾಳೆ. ಆ ಬಚ್ಚಲ ಮನೆ ಬಾಗಿಲು ತೆಗೆದವಳೆ ಅಜಿತ್ ನೋಡ್ಬಿಡ್ತಾನೆ ಅಂಜನನ. ಇದು ಈ ಖತರ್ನಾಕ್ ಅಂಜನ ಈಗ ಯಾಕೆ ಬಂದು, ಏನ್ ಅಂಜನ ಪ್ರೆಸೆಂಟ್ ಸರ್ಪ್ರೈಸ್ ಯಾಕೆ ಅಂತ ಹೇಳ್ತಾನೆ. ಇಷ್ಟೊಂದು ಆಶ್ಚರ್ಯಕರವಾಗಿದೆಯಲ್ಲ ನೀನು ನಮ್ಮ ರೂಮಿಗೆ ಬಂದಿರೋದು ಯಾಕೆ ಅಂತ ಕೇಳಿದಾಗ ಅದಕ್ಕೆ ಅಂಜು ಹೇಳ್ತಾಳೆ, ಅಲ್ಲ ನೀನು ಬಚ್ಚಲ ಮೇಲೆ ಕೂಗ್ಕೊತಾ ಇದೀಯ, ಇವ್ರು ಬಂದು ಇಲ್ಲಿ ಕೂದ್ಲಿಸ್ಕೊಳ್ತಾ ಇದ್ದಿಲ್ಲ, ನನ್ಗೆ ಯಾಕೋ ಅನುಮಾನ, ಯಾಕೆ ಹಿಂಗೆ ಅಂದಾಗ ಅಜಿತ್ ತಕ್ಷಣ ಅವಳನ್ನ ಅಪ್ಕೊಂಡು, ಅಲ್ಲ ಅಂಜನ ನಿನ್ಗೆ ಯಾಕೆ ಇಷ್ಟೊಂದು ಅನುಮಾನ ನಮ್ಮಿಬ್ರು ಮೇಲೆ? ಅಲ್ವಾ ಚಿನ್ನ, ನಾನು ನನ್ನ ಚಿನ್ನ ಹಾಗೇನೆ ಬಚ್ಚಲ ಮನೇಲಿ ಹಾಗೆ ಇಬ್ರು ನೀರ್ನಲ್ಲಿ ಶವರಲ್ಲಿ ನಿಂತ್ಕೊಂಡು ತೊಯ್ಕೊಂಡು ಅಂತ ಹೇಳಿ ಎಕ್ಸೆಟ್ರಾ ಅಂತ ಅಂದ್ಬಿಡ್ತಾನೆ. ಹಂಗಂತಿದ್ದಾಗನೆ ಅಪ್ಕೊಂಡ್ ತೋರಿಸ್ತಾನೆ. ಅದು ಸಾಲದಕ್ಕೆ ಅಪ್ಕೊಂಡ್ ಮುತ್ ಕೊಡ್ತಾನೆ ಭೂಮಿಗೆ. ಅದನ್ನೆಲ್ಲ ನೋಡಿ ಸುಸ್ತು ಹೊಡೆದೋಯ್ತಾಳೆ ಅಂಜನ. ಸಾಕಪ್ಪ ಇನ್ನು ನೋಡೋದ್ ಬೇಡ ಅಂತ ಹೇಳಿ ನಿಂತ್ಕೊಳ್ಳೋದೇ ತಡ, ಅಪ್ಕೊಳ್ಳೋದೇ ತಡ, ಒಂದು ಕ್ಷಣ ಕೂಡ ನಿಲ್ಲೋದಿಲ್ಲ, ಪಟ್ಟಂತ ಆಚೆಗೆ ಹೋಗ್ಬಿಡ್ತಾಳೆ. ಅಜಿತ್ತು ನೋಡ್ದ್ಯಾ ಹೆಂಗಿದ್ದಾರೆ, ಸ್ವಲ್ಪನಾದ್ರೂ ಪ್ರಜ್ಞೆ ಬಿಡುವ, ಮೆಂಟ್ಲು ಬಾಗ್ಲಾಕೋಬೇಕು ತಾನೇ ನೀನು ಅಂತ ಹೇಳ್ತಾರೆ. ಇವರು ಪಾಪ ಹಿಂದೆ ಅವಳು ಅಶ್ವಿನಿ ಅವಳು ಹುಡುಗನ್ನ ಗನ್ ತೋರಿಸಿದ್ದು ಎಲ್ಲ ಯಾಕೆಂದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ವಾ, ಸ್ವಲ್ಪ ಅನುಮಾನ ಇದ್ದೇ ಇರುತ್ತೆ. ಏನೋ ಇದೆ ಇಲ್ಲಿ, ಖತರ್ನಾಕ್ ಐಡಿಯಾ ಮಾಡಿದ್ದಾರೆ, ಏನೋ ನಡೆಸ್ತಾ ಇದ್ದಾರೆ ಪ್ಲಾನ ಖಂಡಿತ. ಅದಕ್ಕೆ ಭೂಮಿ ಹೇಳ್ತಾಳೆ, ನೀವ್ ಯಾಕೆ ತಲೆ ಕೆಡ್ಸ್ಕೊಡ್ತೀರ, ಸುಮ್ಮನೆ ಇದ್ಬಿಡ್ರಪ್ಪ ಅಂತೇಳಿ. ಅದಕ್ಕೆ ಅಜಿತ್ ಸುಮ್ಮನಿರೋ ಮಾತೇ ಇಲ್ಲ, ಇವಳು ಸಾಮಾನ್ಯದಳೆಲ್ಲ, ಇವಳು ಅಶ್ವಿನಿ ಕ್ರಿಮಿನಲ್, ದೊಡ್ಡ ಕ್ರಿಮಿನಲ್, ಏನಾದ್ರೂ ಮಾಡಿ ಇವಳನ್ನ ಸಿಕ್ಕಾಕಿಸ್ಲೇಬೇಕು ಅಂತ ಹೇಳಿ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.